ಶುಕ್ರವಾರದ ದಿನ ರಾತ್ರಿ ಮಲಗುವ ಮುನ್ನ ಉಪ್ಪಿನ ಡಬ್ಬದಲ್ಲಿ ಈ ಎರಡೂ ವಸ್ತುಗಳನ್ನು ಹಾಕಿಡಿ. ಈ ಎರಡೂ ವಸ್ತುಗಳನ್ನು ಉಪ್ಪಿನ ಡಬ್ಬದಲ್ಲಿ ಹಾಕಿಡೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಅಪಾರ ಅದೃಷ್ಟ ಉಂಟಾಗುತ್ತೆ, ವಿಪರೀತ ಧನ ಲಾಭವಾಗುತ್ತೆ. ಹಣಕಾಸಿಗೆ ಬಂದಿರುವಂತಹ ದಾರಿದ್ರ್ಯ ದೋಷಗಳು ನಿವಾರಣೆ ಆಗುತ್ತೆ. ಕೆಲವೊಮ್ಮೆ ಹಣಕಾಸಿಗೆ ದಾರಿದ್ರ್ಯ ದೋಷಗಳು ಉಂಟಾಗ್ಬಿಡುತ್ತೆ. ಯಾವಾಗಲೂ ಹಣವನ್ನು ನಾವು ಬಹಳ ಒಂದು ಗೌರವಯುತವಾಗಿ ನಡೆಸ್ಕೊಳ್ಬೇಕು, ಬಹಳ ಎಚ್ಚರಿಕೆಯಿಂದ ಅದನ್ನು ಖರ್ಚು ಮಾಡಬೇಕು ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಹಣವನ್ನು ಒಂದು ಪ್ರತ್ಯೇಕವಾದಂಥ ಜಾಗದಲ್ಲೇ ಇಡಬೇಕು. ಎಲ್ಲಂದರಲ್ಲಿ ಹಣವನ್ನು ಇಡುವಂಥದ್ದು ಅಗೌರವವನ್ನು ಸೂಚಿಸೋದ್ರಿಂದ ಹಣ ನಿಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ, ಲಕ್ಷ್ಮಿ ನಿಮ್ಮ ಮನೆಯಿಂದ ಹೊರಟೋಗ್ತಾಳೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ. ಉಪ್ಪು ಅನ್ನೋದು ಲಕ್ಷ್ಮೀ ಸ್ವರೂಪವಾದಂಥದ್ದು. ಉಪ್ಪು ಲಕ್ಷ್ಮಿಯ ಜೊತೆ ಕ್ಷೀರಸಾಗರದಲ್ಲಿ ಜನನವಾದಂಥದ್ದು. ಹಾಗಾಗಿ ಉಪ್ಪು ಸಹೋದರಿಯ ಸಮಾನ. ಉಪ್ಪು ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥ ಪದಾರ್ಥ. ಆಹಾರದಲ್ಲಿ ಎಷ್ಟು ಮುಖ್ಯವೋ ಉಪ್ಪು, ಅದೇ ರೀತಿಯಲ್ಲಿ ಈ ರೀತಿಯಾದಂತಹ ಒಂದು ಧನಾಕರ್ಷಣೆ ಮಾಡೋದಕ್ಕೆ, ತಂತ್ರಗಾರಿಕೆ ಮಾಡೋದಕ್ಕೆ ಉಪ್ಪು ಬಹಳ ಒಂದು ಶ್ರೇಷ್ಠವಾದಂಥ ವಸ್ತು. ಉಪ್ಪಿನಿಂದ ಮಾಡಿಕೊಳ್ಳುವಂಥ ಈ ಒಂದು ತಂತ್ರ 100% ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ, ಅಪಾರ ಧನಪ್ರಾಪ್ತಿ ಯೋಗವನ್ನು ತಂದು ಕೊಡುತ್ತೆ, ಅಷ್ಟೈಶ್ವರ್ಯ ಭೋಗಭಾಗ್ಯಗಳನ್ನು ಕರುಣಿಸುತ್ತೆ. ಉಪ್ಪಿಗೆ ಧನಾಕರ್ಷಣೆ ಮಾಡುವಂಥ ಶಕ್ತಿ ಇದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ದಿನ ಸಾಯಂಕಾಲ ನೀವು ಯಾವ ಸಮಯದಲ್ಲಾದರೂ ನೀವು ಇದನ್ನು ಹಾಕ್ಕೊಳ್ಬೋದು. ಒಟ್ಟಾರೆಯಾಗಿ ಶುಕ್ರವಾರ ರಾತ್ರಿ ನೀವು ಮಲಗೋ ಮುನ್ನ ಈ ವಸ್ತುಗಳನ್ನು ಹಾಕಿಡಿ. ಖಂಡಿತವಾಗಿಯೂ ನೀವು ಆಶ್ಚರ್ಯ ಪಡುವಷ್ಟರ ರೀತಿಗೆ ನಿಮ್ಮ ಬದುಕು ಬದಲಾಗ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ. ವ್ಯಾಪಾರ ವಹಿವಾಟುಗಳು ಅಪಾರ ಧನಲಾಭವನ್ನು ತಂದುಕೊಡುತ್ತೆ. ವೃತ್ತಿ ಜೀವನದಲ್ಲಿ ಬಹಳ ಪ್ರಗತಿಯನ್ನು ಸಾಧಿಸ್ತೀರ. ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ. ಮನೆಗೆ ಬಂದಂಥ ಹಣ ಅನಾವಶ್ಯಕ ಖರ್ಚಾಗದ ಹಾಗೆ ಅದು ಉಳಿತಾಯವಾಗ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ಹಣ ಶೇಖರಣೆ ಆಗುತ್ತೆ. ಯಾವುದಾದ್ರೂ ಒಂದು ಮೂಲದಿಂದ ನಿಮಗೆ ಹಣ ಬರ್ತಾನೆ ಹೋಗುತ್ತೆ. ಇದುವರೆಗೂ ಸ್ಟಕ್ ಆಗಿರುವಂಥ ಹಣ ಕೂಡ ನಿಮಗೆ ಬರುತ್ತೆ. ಖಂಡಿತವಾಗಿ ಈ ವಸ್ತುಗಳನ್ನು ನೀವು ಹಾಕಿ ನೋಡಿ. ಈ ಎರಡೇ ವಸ್ತುಗಳು ಸಾಕು. ಬೇರೆ ಇನ್ನೇನು ನೀವು ದುಡ್ಡು ಕೊಟ್ಟು ತರಬೇಕು, ಆ ವಸ್ತು ಈ ವಸ್ತು ಬಚ್ಚಿಡಬೇಕು ಅಂತ ಏನಿಲ್ಲ. ಮನೆಯಲ್ಲೇ ಇರುವಂಥ ಎರಡು ವಸ್ತುಗಳು ಸಾಕು. ಈ ಎರಡೂ ವಸ್ತುಗಳು ಕೂಡ ನಿಮಗೆ ಹಣವನ್ನು ವೃದ್ಧಿ ಮಾಡ್ಕೊಳ್ತಾ ಹೋಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ಈ ದಿನ ಸಾಯಂಕಾಲ ಇನ್ನೇನು ರಾತ್ರಿ ಮಲ್ಕೋತೀವಿ ಅನ್ನೋ ಸಮಯದಲ್ಲಿ ಮಾಡ್ಕೊಳ್ಬೋದು, ಸಾಯಂಕಾಲ ಮಾಡ್ಕೊಳ್ಬೋದು, ಮಧ್ಯಾಹ್ನ ಬೆಳಗ್ಗೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ಶುಕ್ರವಾರ ಅನ್ನೋದು ಬಹಳ ಒಂದು ಶ್ರೇಷ್ಠವಾದಂಥ ದಿನ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂತಹ ದಿನ. ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿಯನ್ನು ನಾವು ಸಂತುಷ್ಟಗೊಳಿಸಬೇಕು. ಮಹಾಲಕ್ಷ್ಮಿನ ಸಂತುಷ್ಟಗೊಳಿಸೋದು ಯಾವ ರೀತಿ ಅಂತಂದರೆ, ಈ ದಿನ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅರಿಶಿಣ ಕುಂಕುಮವನ್ನು ಲೇಪನ ಮಾಡಿ ಮನೆಯನ್ನು ಶುಭ್ರ ಮಾಡ್ಕೊಳ್ಳಿ. ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮಡಿ ವಸ್ತ್ರಗಳನ್ನು ಧರಿಸ್ಕೊಂಡು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ, ಲಕ್ಷ್ಮೀ ದೇವಿ ಹೆಸರು ಹೇಳಿ ಪ್ರತ್ಯೇಕ ದೀಪಾರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಲಕ್ಷ್ಮೀ ದೇವಿ ಹೆಸರು ಹೇಳಿ ತುಪ್ಪದ ದೀಪಾರಾಧನೆ ಮಾಡೋದ್ರಿಂದ ಧನಪ್ರಾಪ್ತಿ ಯೋಗ ಬರುತ್ತೆ. ಸಿರಿ ಸಂಪತ್ತು ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ ಅಂತಲೇ ಹೇಳಾಗುತ್ತೆ. ಹಾಗೆ ಈ ದಿನ ತಪ್ಪದೆ ಅಮ್ಮನವರಿಗೆ ಏನಾದರೂ ಒಂದು ನೈವೇದ್ಯವನ್ನು ಇಡಲೇಬೇಕಾಗುತ್ತೆ. ಶುಕ್ರವಾರದ ದಿನ ಒಂದು ಬಾಳೆಹಣ್ಣು ಆಗಿರ್ಬೋದು, ಬೆಲ್ಲವಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಹಾಲಾಗಿರ್ಬೋದು, ಹಸಿ ಹಾಲಾಗಿರ್ಬೋದು, ಯಾವುದಾದ್ರೂ ಒಂದನ್ನು ನೀವು ಅಮ್ಮನವರಿಗೆ ನೀವು ನೈವೇದ್ಯವನ್ನು ಸಮರ್ಪಿಸಲೇಬೇಕು. ಯಾಕಂದರೆ ನೈವೇದ್ಯವನ್ನು ನಾವು ಸಮರ್ಪಿಸದೆ ಮಾಡುವಂತಹ ಪೂಜೆ ಅಷ್ಟೊಂದು ಶುಭ ಫಲಗಳನ್ನು ತಂದು ಕೊಡೋದಿಲ್ಲ, ಪೂರ್ಣ ಫಲಗಳನ್ನು ತಂದು ಕೊಡೋದಿಲ್ಲ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ನಿಮ್ಮ ಕೈಲಾದಂಥ ಏನಾದರೂ ಒಂದು ನೈವೇದ್ಯ, ಏನೂ ಇಲ್ಲಾಂದರೆ ಒಂದಿಷ್ಟು ಸಕ್ಕರೆಯನ್ನಾದರೂ ಅಥವಾ ಒಂದಿಷ್ಟು ಬೆಲ್ಲವನ್ನಾದರೂ ನೀವು ಅಮ್ಮನವರಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕಾಗತ್ತೆ. ಅನಂತರವಾಗಿ ಶುಕ್ರವಾರ ತಪ್ಪದೇ ನೀವು ತುಳಸಿ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಯಾಕಂದರೆ ಶುಕ್ರವಾರದ ದಿನ ಯಾರೆಲ್ಲ ತುಳಸಿ ದೇವಿಯನ್ನು ಆರಾಧಿಸ್ತಾರೆ, ತುಳಸಿ ದೇವಿಗೆ ದೀಪಾರಾಧನೆಯನ್ನು ಮಾಡ್ತಾರೆ, ತುಳಸಿ ದೇವಿಗೆ ಸ್ವಲ್ಪ ನೀರನ್ನು ಸಮರ್ಪಿಸಿ ತುಳಸಿ ದೇವಿಯ ಬುಡದಲ್ಲಿ ಅಂದರೆ ತುಳಸಿ ಗಿಡದ ಬುಡದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಂಡು ಒಂದು 5 ಪ್ರದಕ್ಷಿಣೆಯನ್ನು ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದನೂ ಕೂಡ ಲಕ್ಷ್ಮಿ ಅನುಗ್ರಹಿಸ್ತಾಳೆ, ಲಕ್ಷ್ಮೀ ನಾರಾಯಣ ಸಮೇತವಾಗಿ ಅನುಗ್ರಹಿಸ್ತಾರೆ ಅಂತಲೇ ಹೇಳಲಾಗುತ್ತೆ. ಶುಕ್ರವಾರದ ದಿನ ತುಳಸಿ ದೇವಿಯ ಪೂಜೆಯನ್ನು ಮಾಡೋದ್ರಿಂದ ಧನಪ್ರಾಪ್ತಿ ಯೋಗ ಉಂಟಾಗುತ್ತೆ, ಸಂತಾನ ಭಾಗ್ಯ ಉಂಟಾಗುತ್ತೆ, ಹಾಗೆ ದೀರ್ಘ ಸುಮಂಗಲಿ ಯೋಗ ಕೂಡ ಉಂಟಾಗುತ್ತೆ. ಹಾಗಾಗಿ ಶುಕ್ರವಾರದ ದಿನ ತಪ್ಪದೇ ತುಳಸಿ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು. ಇದು ಒಂದಷ್ಟು ನಿಯಮಾವಳಿಗಳನ್ನು ಈ ಪ್ರಕಾರದಲ್ಲಿ ಪಾಲಿಸಿ. ಇದನ್ನೆಲ್ಲ ನೀವು ಪಾಲಿಸೋದ್ರ ಜೊತೆಗೆ ಶುಕ್ರವಾರದ ದಿನ ನಾನು ತಿಳಿಸ್ಕೊಡುವಂತಹ ಈ ಎರಡೂ ವಸ್ತುಗಳನ್ನು ನೀವು ಉಪ್ಪಿನ ಡಬ್ಬದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನಾನು ಹೇಳ್ದಂಗೆ ಉಪ್ಪು ಲಕ್ಷ್ಮೀ ಸ್ವರೂಪವಾದಂಥದ್ದು. ಉಪ್ಪನ್ನು ಅಗೌರವವಾಗಿ ನೋಡುವಂತಿಲ್ಲ, ಗೌರವಯುತವಾಗಿ ಉಪ್ಪನ್ನು ನೋಡ್ಕೊಳ್ಬೇಕು. ಉಪ್ಪನ್ನು ಚೆಲ್ಲುವಂಥದ್ದಾಗಲಿ ಎಲ್ಲಂದರಲ್ಲಿ ಬಿಸಾಕುವಂಥದ್ದಾಗಲಿ ಮಾಡಬಾರ್ದು. ಉಪ್ಪಿನ ಜಾಡಿಯಲ್ಲಿ ಇಟ್ಟರೆ ಒಳ್ಳೆಯದು.
ಉಪ್ಪಿನ ಗಾಜಿನ ಬಾಟ್ಲಿಗಳಲ್ಲಿ ಇಟ್ಟರೆ ಒಳ್ಳೆಯದು. ಪ್ಲಾಸ್ಟಿಕ್ ಆಗಲಿ ಸ್ಟೀಲ್ ಡಬ್ಬಗಳಲ್ಲಾಗಲಿ ಉಪ್ಪನ್ನು ಇಡುವಂಥದ್ದು ಶ್ರೇಷ್ಠವಲ್ಲ. ಉಪ್ಪು ಯಾವಾಗಲೂ ಗಾಜಿನ ಜಾಡಿ ಆಗಿರ್ಬೋದು ಅಥವಾ ಉಪ್ಪಿನ ಒಂದು ಜಾಡಿ ಆಗಿರ್ಬೋದು, ಇದರಲ್ಲಿ ನೀವು ಇಡುವಂಥದ್ದು ಒಳ್ಳೆಯದು. ಈ ರೀತಿಯಾಗಿ ಉಪ್ಪನ್ನು ಇಟ್ಕೊಂಡು ಅನಂತರವಾಗಿ ದೀಪಾರಾಧನೆಯನ್ನು ಮಾಡಿ ಒಂದು 5 ಲವಂಗವನ್ನು ತೆಗೆದುಕೊಳ್ಳಿ. ₹1 ನಾಣ್ಯವಾಗಲಿ ಅಥವಾ ₹5 ನಾಣ್ಯವಾಗಲಿ ತೆಗೆದುಕೊಳ್ಳಿ. ಎರಡರಲ್ಲಿ ಯಾವುದಾದ್ರೂ ನೀವು ತೆಗೆದುಕೊಳ್ಬೋದು. ಈ ಎರಡೂ ವಸ್ತುಗಳನ್ನು ತೆಗೆದುಕೊಂಡು ಒಂದೇ ಒಂದು ಕೆಂಪು ವಸ್ತ್ರ ಅನ್ನೋದು ಆಕರ್ಷಿತವಾದಂಥದ್ದು, ಧನಾಕರ್ಷಣೆ ಮಾಡುವಂಥದ್ದು. ಹಾಗಾಗಿ ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಬೋದು ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ಕೂಡ ತೆಗೆದುಕೊಳ್ಬೋದು. ಇವೆರಡರಲ್ಲಿ ಯಾವುದಾದ್ರೂ ತೆಗೆದುಕೊಳ್ಬೋದು. ಹಳದಿ ಬಣ್ಣ ಮಂಗಳಕರವಾದಂಥದ್ದು, ದೇವರಿಗೆ ಅತ್ಯಂತ ಶ್ರೇಷ್ಠವಾದಂತಹ ಪದಾರ್ಥ ಅಂದರೆ ಹಳದಿ. ಈ ಹಳದಿ ವಸ್ತು ಅಂತಂದರೆ ಧನಾಕರ್ಷಣೆಯನ್ನು ಮಾಡುವಂತೆ, ಗುರುಬಲವನ್ನು ಹೆಚ್ಚಿಸುತ್ತೆ, ಯಾವುದೇ ರೀತಿಯ ಒಂದು ಸಮಸ್ಯೆಗಳಿದ್ರೂ ಕೂಡ ನಿರ್ಮೂಲ ಮಾಡುತ್ತೆ ಅಂತಲೇ ಹೇಳಾಗುತ್ತೆ. ಹಾಗಾಗಿ ಹಳದಿ ಬಟ್ಟೆ ಅಥವಾ ಕೆಂಪು ವಸ್ತ್ರ ಎರಡರಲ್ಲಿ ಯಾವುದನ್ನಾದರೂ ತೆಗೆದುಕೊಳ್ಳಿ. ಶುಭ್ರವಾಗಿರಬೇಕು ಬಟ್ಟೆ. ಶುಭ್ರವಾಗಿರುವಂಥ ಬಟ್ಟೆಯನ್ನು ತೆಗೆದುಕೊಂಡು ಅನಂತರವಾಗಿ ಒಟ್ಟಾರೆ ಶುಭ್ರವಾಗಿರಬೇಕು, ಹೊಸದಾಗಿರುವಂಥ ಬಟ್ಟೆಯನ್ನು ತೆಗೆದುಕೊಳ್ಳಿ. ನೀವು ಉಪಯೋಗಿಸಿರುವಂಥ ಬಟ್ಟೆಗಳನ್ನು ನೀವು ಉಪಯೋಗಿಸುವಂತಿಲ್ಲ, ಹೊಸ ಬಟ್ಟೆ ಆಗಿರಬೇಕು. ಆ ವಸ್ತ್ರವನ್ನು ತೆಗೆದುಕೊಂಡು ಅದರಲ್ಲಿ ₹5 ನಾಣ್ಯ 5 ಲವಂಗವನ್ನು ಹಾಕಿ ಒಂದು ಚಿಕ್ಕ ಗಂಟನ್ನಾಗಿ ಕಟ್ಟಿ ಉಪ್ಪಿನ ಜಾಡಿ ಒಳಗಡೆ ಶುಕ್ರವಾರದ ದಿನ ಹಾಕಿಡಿ. ಶುಕ್ರವಾರದ ದಿನ ಹಾಕಿಟ್ಟು ಅದನ್ನು 1 ವಾರಗಳ ಕಾಲ ಅಲ್ಲೇ ಬಿಟ್ಬಿಡಿ. ಶುಕ್ರವಾರದ ತನಕ ನೀವು ಅದನ್ನು ಅಲ್ಲೇ ಬಿಡಬೇಕಾಗುತ್ತೆ. ಮುಂದಿನ ಶುಕ್ರವಾರ ಬರುವಾಗ ಯಥಾ ಪ್ರಕಾರ ನೀವು ಉಪ್ಪಿನ ಜಾಡಿಯಲ್ಲಿರುವಂಥ ₹5 ನಾಣ್ಯವನ್ನು ತೆಗೆದಿಡಿ. ಹಾಗೆ ನಿಮ್ಮ ಹಣಕಾಸು ಇಡುವಂಥ ಜಾಗದಲ್ಲಿಡಿ. ಹಾಗೆ 5 ಲವಂಗವನ್ನು ಕೂಡ ತೆಗೆದು ನೀವು ಹಣ ಇಡುವಂಥ ಜಾಗದಲ್ಲೇ ಇಟ್ಕೊಳ್ತಾ ಹೋಗಿ. ಇದೇ ಪ್ರಕಾರದಲ್ಲಿ ನೀವು ಪ್ರತಿ ಶುಕ್ರವಾರ ಮಾಡ್ಕೊಳ್ಳಿ. ಪ್ರತಿ ಶುಕ್ರವಾರ 5 ಲವಂಗ ₹5 ನಾಣ್ಯವನ್ನು ಅಲ್ಲೇ ಇಡಿ, ಅಂದರೆ ಉಪ್ಪಿನ ಜಾಡಿ ಒಳಗಡೆ ಇಟ್ಬಿಡಿ. ಹಳದಿ ಬಣ್ಣದ ವಸ್ತ್ರದಲ್ಲಿ ಇಡಿ. ಅದೇ ಬಟ್ಟೆಯನ್ನು ನೀವು ಮರು ಉಪಯೋಗ ಮಾಡ್ಕೊಳ್ಬೋದು. ಸ್ವಲ್ಪ ಶುಭ್ರ ಮಾಡಿಕೊಂಡು ಒಣಗಿಸ್ಕೊಂಡು ಅನಂತರವಾಗಿ ಅದನ್ನು ಮರು ಉಪಯೋಗ ಮಾಡ್ಕೊಳ್ಬೋದು ಬಟ್ಟೆಯನ್ನು. ಆ ಲವಂಗ ಮತ್ತು ಹಣವನ್ನು ನೀವು ಹಣ ಇಡುವಂಥ ಜಾಗದಲ್ಲಿ ಶೇಖರಣೆ ಮಾಡ್ಕೊಳ್ತಾ ಹೋಗಿ. ಖಂಡಿತವಾಗಿಯೂ ನೀವು ಅನಂತರವಾಗಿ ಗಮನಿಸಿ, ನಿಮ್ಮ ಮನೆಯಲ್ಲಿ ಎಷ್ಟರ ಮಟ್ಟಕ್ಕೆ ಧನಪ್ರಾಪ್ತಿ ಉಂಟಾಗುತ್ತೆ, ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ, ವಿಪರೀತ ಹಣಕಾಸು ವೃದ್ಧಿ ಆಗ್ತಾ ಹೋಗುತ್ತೆ, ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ, ಅಖಂಡ ರಾಜಯೋಗ ಉಂಟಾಗುತ್ತೆ. ಯಾವುದೇ ಒಂದು ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಇರೋದಿಲ್ಲ. ವ್ಯಾಪಾರ ವಹಿವಾಟುಗಳು ಕೂಡ ವಿಪರೀತ ಧನಪ್ರಾಪ್ತಿ ಯೋಗವನ್ನು ತಂದುಕೊಡುತ್ತೆ. ವೃತ್ತಿ ಜೀವನದಲ್ಲಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ನೀವು ಮಾಡ್ತಾ ಇದ್ದೀರಾ ಬೇರೆ ಕೈ ಕೆಳಗೆ ಅಂತ ಹೇಳಿದರೆ ಹೆಚ್ಚು ಹೆಚ್ಚು ಪ್ರಮೋಷನ್ಗಳು ನಿಮಗೆ ದೊರೀತಾ ಹೋಗುತ್ತೆ. ಎಲ್ಲದರಲ್ಲೂ ಕೂಡ ಅಭಿವೃದ್ಧಿಯನ್ನು ಸಾಧಿಸ್ತಾ ಹೋಗ್ತೀರಾ. ಒಟ್ಟಾರೆಯಾಗಿ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಿ, ಅನಾವಶ್ಯಕ ಖರ್ಚುಗಳನ್ನು ನಿವಾರಣೆ ಮಾಡಿ, ಸಾಲ ಬಾಧೆಗಳನ್ನು ನಿವಾರಣೆ ಮಾಡಿಕೊಂಡು ಧನಪ್ರಾಪ್ತಿ ಯೋಗವನ್ನು ತಂದು ಕೊಡುವಂತಹ ಒಂದು ಅದ್ಭುತವಾದಂಥ ಪರಿಹಾರ ಅಂತ ನಮಗೆ ಇದನ್ನು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಪರಿಹಾರ. ಈ ಪರಿಹಾರ ಮಾಡ್ಕೊಳ್ತಾ ಬನ್ನಿ. ಪ್ರತಿ ಶುಕ್ರವಾರ ವಿಪರೀತ ಹಣಕಾಸಿನ ಸಮಸ್ಯೆ ಇರುವಂಥವ್ರು ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಸರ್ವ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ವಿಪರೀತ ಧನಯೋಗ ಉಂಟಾಗೋದ್ರಿಂದ ಕಷ್ಟಗಳಿಂದ ಹೊರಬರ್ತೀರಾ, ಅದೃಷ್ಟವನ್ನು ಪಡೆದುಕೊಳ್ತೀರಾ, ಅಷ್ಟೈಶ್ವರ್ಯಗಳು ಉಂಟಾಗುತ್ತೆ, ಲಕ್ಷ್ಮಿ ಅನುಗ್ರಹ ಕೂಡ ಸದಾಕಾಲ ನಿಮ್ಮ ಮನೆಯಲ್ಲಿ ಇರುತ್ತೆ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.